ಇಲ್ಲಿ ಎರಡಿದೆ. ಒಂದು SIT ಇದೆ, ಒಂದು SSIT ಇದೆ. SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್. SSIT ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಈಗ ಮತ್ತೆ ಮುಂದುವರಿಸಿ. SSIT ಇದು ಭಯ ಯಾರಿಗಿದೆ? ಅವರು ಮಾಡಿದಲ್ವಾ? SIT ಭಯ ಯಾರಿಗೂ ಇಲ್ಲ. ಆಯ್ತು, ಇಡಿ ಮತ್ತೆ CBI ತನಿಖೆ ಆಗ್ತದೆ. ಬನ್ನಿ ಈಗ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬರ್ಕೊಂಡಿದ್ದೆ ಅದನ್ನ. ನಮ್ಮ ನಾಯಕರು ಹೇಳಿದ್ದಾರೆ. ಯಾರು ಹೇಳಿದ್ರು ಒಂದೇ, ಅವ್ರು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ. ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ, ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲನ ಹೆಂಗ್ ಮಾಡಬೇಕೋ ಮಾಡ್ತಾ ಇದ್ದೀರಾ. ಇಲ್ಲಿ ತನಿಖೆ ಎಲ್ಲವನ್ನು SIT, ಅಲ್ಲೂ SIT, ಇಲ್ಲೂ SIT. ವ್ಯತ್ಯಾಸ ನೋಡಿ. ಆ ಇಬ್ಬರು ನಾನು ಅದನ್ನ ನಿನ್ನೆ ನಿಮಗೆ ಕೊಟ್ಟಿದ್ದೆ. ಆ ಇಬ್ಬರು ಫೋನಲ್ಲಿ ಮಾತಾಡಿರೋದು, ಪದ್ಮನಾಭು ಮತ್ತು ಪರಮೇಶ್ವರ್. ಅವ್ರೇನು ಹೇಳಿದ್ದಾರೆ, ಇದಕ್ಕೆ ಅದು ಕನೆಕ್ಟ್ ಆಗ್ತೈತೆ. ಇದು CBI ಬಂದ್ರೆ ನಮಗೆ 2 ವರ್ಷ ಜೈಲು, ನಮ್ಮವರು ಬಂದ್ರೆ ಬಿಡುಗಡೆ, ಅಂದ್ರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ ನಾನು ಯಾಕೆ SIT ಬೇಡ ಇದು ಅಂತ ಹೇಳ್ತಾ ಇದ್ದೀನಿ. 30 ದಿನ 40 ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡಲ್ಲ. ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ. 8 ಅವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ 8 ಅವರ್ ಅವ್ರನ್ನ ಕೂತಿಸ್ಕೊಂತಾರೆ. ಏನು ವಾಲ್ಮೀಕಿ ರಾಮಾಯಣ ಓದಕ್ಕೆ ಕೂತಿಸ್ಕೊಂಡಿದ್ರೆ ಅವ್ರನ್ನ 8 ಅವರ್ ಓದ್ತಾ ನಗ್ನಗ್ತಾ ಓದ್ತಾರೆ, ನಗ್ನಗ್ತಾ ಬರ್ತಾರೆ. ರೇವಣ್ಣ ಅವರು ಓಡ್ತಾರೆ, ಏನು ಕೋರ್ಟ್ ಕಡೆ ಓಡಿ ಓದ್ತಾರೆ. ಬೇಲ್ 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 ಅಂತಾರೆ. ನೋ ಬೇಲ್. ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದ್ರೆ SIT ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರೂ ಕೂಡ, ಅಣ್ಣ ಥ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಈಗಾಗಲೇ 3 ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ, ಕಾನೂನು ಪ್ರಕಾರ ಹೋಗ್ತೈತೆ. ಏನು ಆರ್ಡರ್ ಬೇಕಾಗಿಲ್ಲ, ಸ್ಪೆಷಲ್ ಆರ್ಡರ್, ನೋ ಆರ್ಡರ್. ಅದು ಇವತ್ತಿಂದ ಅಲ್ಲ, ಬಹಳ ವರ್ಷಗಳ ಕಾಲದಿಂದನೂ ಇದೆ. ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗೂ ಇತ್ತು. ಆಟೋಮೆಟಿಕ್ ಆಗಿ ಹೊರಟೋಗ್ತೈತೆ. ಅವ್ರ ವ್ಯಾಪ್ತಿ ಅದು, ಅವ್ರ ವ್ಯಾಪ್ತಿ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಹೇಳಿದ್ರು ಇಡಿ ಯಾರಯ್ಯ ಬರಕ್ಕೆ ಇಲ್ಲಿ ಅಂತ. ಇಡಿ ಯಾಕೆ ಬಂದಿದೆ ಅಂದ್ರೆ ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಚುರಲ್ ಬಂದ್ಬಿಡ್ತದೆ. ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ, ಎಲ್ಲಿಗೆ ಹೋಯ್ತು? ವೈನ್ ಸ್ಟೋರ್ಗೆ ಹೋಯ್ತು, ಚಿನ್ನದ ಅಂಗಡಿಗೆ ಹೋಯ್ತು, ಪೆಟ್ರೋಲ್ ಬಂಕ್ಗೆ ಹೋಯ್ತು. ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲ್ಯಾಕ್ ಆಗಿ ಹೊರಟೋಯ್ತು. ಎಲ್ಲಿಗೆ? ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ ಇಡಿ ಅವರು. ಬಳ್ಳಾರಿ ಕಡೆ ಹೋಯ್ತು ಅಂತ. ಅಲ್ಲಿಗೆ ಬಂತಲ್ಲ, ಅಲ್ಲಿಗೆ ಬೇನಾಮಿ ಬಂದ ತಕ್ಷಣ ನ್ಯಾಚುರಲ್ ಆಗಿ ಇಡಿ ಬಂದೇ ಬರ್ತಾರೆ ಅವರು. ನಾವು ಬೇಕು ಅಂದ್ರು ಬೇಡ ಅಂತ ಬರ್ತಾರೆ. ಆದ್ರೆ ಇದು SIT ನೀವು ನೇಮಕ ಮಾಡಿರೋದು SIT. ಈಗಾಗಲೇ CBIನವರು ನ್ಯಾಚುರಲ್ ಆಗಿ ಕೇಸನ್ನ ಫೈಲ್ ಮಾಡಿದ್ದಾರೆ. IPC 120B, IPC 409, IPC 420, IPC 467, IPC 468, 13(2), RW 13(1)A. ಇದು CBI ಚಾರ್ಜ್ ಶೀಟ್, ಇದು FIR ಆಗಿರೋದು ಅಧ್ಯಕ್ಷರೇ. ಇದನ್ನು ಕೊಡ್ತೀನಿ, ನೀವು ನೋಡಿ. ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಅವ್ರು ಮಾಡ್ತಾ ಇದ್ದಾರೆ ತನಿಖೆ. ನಿಮ್ಮ SIT ಏನ್ ಮಾಡ್ತೈತೆ ಇಲ್ಲಿ? ಅಂದ್ರೆ ನೀವು ತಾರತಮ್ಯ ಮಾಡಿದ್ದೀರಾ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ಈಗಾಗಲೇ. ಆದ್ರಿಂದ ಕಾನೂನಾತ್ಮಕವಾಗಿ ಇವತ್ತು CBI ಮತ್ತು ED ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ ಆಗಿ ಕಾನೂನು ಪ್ರಕಾರ ಇರುವಂತ ಅಧಿಕಾರವನ್ನ ಬಳಸಿ ಅವ್ರು ಬಂದಿದ್ದಾರೆ. ಇವ್ರು SITನ ಇದನ್ನ ಮುಚ್ಚಾಕಕ್ಕೆ ಮಾಡಿದಾರ? ಹಾಗಾದ್ರೆ ರೇವಣ್ಣ ಅವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ರೇವಣ್ಣ ಅವ್ರು 2 ದಿನ ಬಂಧಿಸಬಹುದು. ಒಂದೇ ನಿಮಿಷ